ಸ್ನೇಹಿತರೆ, ನಾನು ಒಂದು ಸಿಡ್ಜು ತಗೊಂಡೆ. ಆಮೇಲೆ ಮಂಜರಿ ಮೇಡಮು ನನಗೆ ತಗೊಂಬಂದು ಕೊಡಿ ಅಂತ ಹೇಳಿದ್ರು. ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಮಿರಾಕಲ್, ನೋಡಿ ಮಿರಾಕಲ್. ಇನ್ನು ನೋಡಿ, ಇದೇ ಸಿಡ್ಜು ಅದು. ಇಲ್ಲಿ ನೋಡಿ ಅವ್ರ ಮನೆಯಲ್ಲಿ ಮೇಡಮ್ ತೆಗ್ದುಬಿಟ್ಟ, ಒಳಗೆ ಬಂದ್ಬಿಟ್ಟ ಅವನು. ಇಲ್ಲಿ ನೋಡಿ, ಇಲ್ಲಿ ಒಂದು ಮೂಟೆ ಇದೆ ನೋಡಿ, ಮೂಟೆ ಬೂಸ ಮೂಟೆ ಇದ್ದಂಗಿದೆ. ಅಯ್ಯೋ ದೇವ್ರೆ, ಬಹಳ ಖುಷಿ ಆಗುತ್ತೆ ಸರ್ ಇದೆಲ್ಲ ನೋಡ್ತಾ ಇದ್ರೆ. ಸಂತೋಷ ಸರ್, ಸರ್ ಸರ್ ಸ್ವರ್ಗ. ನಿಜ ಹೇಳ್ತೀನಿ, ಎಂತ ನೋವಲ್ಲಿದ್ರು ನಾವೆಲ್ಲ ಖುಷಿಯಾಗಿ. ಅಯ್ಯಪ್ಪ ದೇವ್ರೆ, ಮಿರಾಕಲ್ ಆಗಿದೆ ನನಗಂತೂ. ನಾನು ಇವತ್ತು ಒಟ್ಟಿಗೆ ಎಷ್ಟು ಸಿಡ್ಜುಗಳು ನೋಡಿರ್ಲಿಲ್ಲ. ಬನ್ನಿ ದೇವಲೋಕ, ಪ್ರೇಮಲೋಕ, ದೇವಲೋಕ. ಮಂಜರಿ ಮನೆ ಮೇಡಮ್ ಮನೆಯದು ಹೆಸರು ಪ್ರೇಮಲೋಕ ದೇವಲೋಕ. ಏನ್ ಸರ್, ಇವತ್ತೇ ನಾವು ಇಟ್ಟಿರೋದು ಹೊಸ ಹೆಸರು. ಮಂಜರಿ ಮನೆಯಲ್ಲಿ ಮೇಡಮ್ ಅವರು ನೋಡಿ, ನಾನು ಇದೆಲ್ಲ ನೋಡಿ ಇದು ಹೆಂಗಿದೆ ನೋಡಿ. ಅಕ್ಕಿ ಮೂಟೆಗೆ ಚೆನ್ನಾಗಿ ತುರ್ಗ್ದಂಗಿದೆ. ಭಾಳ ಖುಷಿ ಆಯಿತು, ನಿಜವಾಗೂ ಖುಷಿ ಆಯಿತು. ಆ ಸಿಡ್ಜು ತಗೊಂಡು ಬಂದೆ ನಾನು ಮಂಜರಿ ಮೇಡಮ್ ಮನೆಗೆ. ನಿಜವಾಗೂ ಅವ್ರು ಹೇಳ್ತಿದ್ರು, ನಮ್ಗಷ್ಟೇ ಅನಿಸ್ತಿರ್ಲಿಲ್ಲ. ನಿಜ, ಇದು ದೇವಲೋಕ ಪ್ರೇಮಲೋಕ. ಇರೋಕ್ಕೂ ಪುಣ್ಯ ಮಾಡಬೇಕು, ಅವ್ರ ಸೇವೆ ಮಾಡೋಕ್ಕೂ ಪುಣ್ಯ ಮಾಡಬೇಕು. ಭಾಳ ಖುಷಿ ಆಯಿತು ನನಗಂತೂ. ನೋಡಿ ಹೊರಗಡೆ ಬಾ, ಅಲ್ಲವೇ ಎಲ್ಲ ಇನ್ನು ಮೇಲೆ ಇದೆಯಾ ಮೇಡಮ್? ಮೇಲೆ ಎಲ್ಲಿದೆ? ಹೋಗೋಣ ಸರ್. ಓ ಬಿಡಲ್ವಾ? ಹಾಂ. ಅಮ್ಮ ಏನು 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 ಜಿಯ ಕೊಡಿ. ಇವನ ಹೆಸರು ಪೆಪ್ಪರ್, ಬ್ಲಾಕ್ ಪೆಪ್ಪರ್. ಭಾಳ ಖುಷಿ ಆಯ್ತು ಸರ್ ನೋಡಿ. ರೆಡಿ ಮಾಡಿಕೊಟ್ಮೇಲೆ ತಗೊಂಡೋಗಿ ಸಾಕ್ಕೊಳ್ಳಿ. ಆರಾಮಾಗಿ ನೋಡ್ಕೊಳ್ಳಿ. ಅದು ನಿಮಗೆ ಅಟ್ಯಾಚ್ಮೆಂಟ್ ಇದೆ. ಭಾಳ ಖುಷಿ ಆಯಿತು ನಮಗೆ ಇಲ್ಲಿ ಬಂದು ನೋಡಿ. ಎನ್ನಡಾ ಡೇ ಡುಮ್ಮಣ, ಡೇ ಡುಮ್ಮ, ಡೇ ಡುಮ್ಮು ಎಡ್ಡುಮ್ಮು ಎಡ್ಡುಮ್ಮುಳು ಎಡ್ಡುಮ್ಮುಳ್ ಡುಮ್ಮುಳ್ ಡುಮ್ಮುಳ್ ಎಡ್ಡುಮ್ಮು ಡುಮ್ಮು 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 ಡುಮ್ಮು. ಎನ್ನಡಾ ಡುಮ್ಮ. ಪಾಪ ದೇವ್ರೆ. ಭಾಳ ಖುಷಿ ಆಯಿತು. ಮಂಜರಿ ಮೇಡಮ್ ಮನೆಗೆ ಬಂದಿದ್ದೆ, ಮಂಜರಿ ಮ್ಯಾಮ್ ಮನೆಗೆ ಬಂದಿದ್ದೆ. ದೇವಲೋಕ ಪ್ರೇಮಲೋಕ ಮನೆ ನಾನು ಫಸ್ಟ್ ಟೈಮ್ ಬಂದಿದ್ದು. ಭಾಳ ಖುಷಿ ಆಯಿತು. ರೆಡಿ ಮಾಡಿಕೊಡ್ತಾರೆ, ತಗೊಮ್ಮ. ರೆಡಿ ಮಾಡಿಕೊಟ್ಮೇಲೆ ತಗೊಳ್ಳಿ ಪಪ್ಪಿ, ಬಿಡಬೇಡಿ. ಓ
ಮೇಡಮ್ ತುಂಬ ಹ್ಯಾಂಡ್ ವಾಶ್ ಮಾಡ್ಕೊಬೋದು. ನೀವು ಮಾಡ್ಕೊಬನ್ನಿ ಅಂಬೋದು ನೀವು ಮಾಡಿದ್ರೆ The delivery is to the kitchen, no? ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪೀಸು. ಭರತಣ್ಣ ಅಣ್ಣ ಇನ್ನು ಮೇಲೆ ಒಂದು 30 ಪಪ್ಪೀಸ್ ಇದ್ದಾವೆ, ಎಲ್ಲ ಸಿಡ್ಜುನೇ ಇದ್ದಾವೆ. ನಿಜವಾಗೂ ಪ್ರಾಣಿಗಳ ಜೊತೆ ಬದುಕೋಕ್ಕೂ ಪುಣ್ಯ ಮಾಡಿರಬೇಕು, ಮೂಕ ಪ್ರಾಣಿಗಳ ಜೊತೆ ಬದುಕೋಕ್ಕೂ ಪುಣ್ಯ ಮಾಡಿರಬೇಕು. ಮನುಷ್ಯರ ಜೊತೆ ಬದುಕೋದು ಅಷ್ಟೇ, ಅದು ಒಂದು ಇದು ಸಹಜ. ಎಲ್ಲರಿಗೂ ಈ ಪುಣ್ಯ ಸಿಗಲ್ಲ. ಇಲ್ಲಿಂದ ನಾನು ನಮ್ಮನೆಗೆ ಹೋದ್ಮೇಲೆ ಮಳ್ರೆ ನಿಜಕ್ಕೂ ನಮ್ಮ ಭೈರವ ಜೊತೆ ಇವಾಗ ನನ್ನ ಬಟ್ಟೆ ಎಲ್ಲ ಫುಲ್ಲು ಸ್ಮೆಲ್ ಮಾಡಿರ್ತಾರೆ ಇವರು. ಇವಾಗ ನಾನು ನಮ್ಮನೆಗೆ ಹೋಗಿದ್ದೆ, ನಾನು ಮಳ್ರಾಗ್ಬಿಡ್ತೀನಿ ಇವತ್ತು. ಇಲ್ಲಿ ನೋಡಿ, ನಿಜವಾಗ ನಾನೇ ಒಂದು ಹುಚ್ಚಿ ಅನ್ಕೊಂಡಿದ್ದೆ. ಭಾಳ ಖುಷಿಯಾಗುತ್ತೆ. ಈ ರೀತಿ ಅನಿಮಲ್ ಲವರ್ಸ್ ಇರ್ಬೇಕ್ರಿ. ನಿಜ ನಮ್ಮದೇ ಲೈಫು ನೋಡಿ, ನಗ್ನಗ್ತಾ ಇರಬೇಕು ಅಂದರೆ ಮ್ಯಾಟ್ರ್ ಇಲ್ದಿರ ನಗ್ತಾ ಇರ್ತೀವಿ, ಅದೇ ಪುಣ್ಯ ಅಲ್ವಾ? ಹಬ್ಬ ದೇವ್ರೆ, ಭಾಳ ಖುಷಿ ಆಗುತ್ತೆ ನನಗಂತೂ ಈ ಲೋಕ ನೋಡಿದ್ರೆ. ಆಮಾಂ, ಓಕೆ ಸ್ನೇಹಿತರೆ, ಮತ್ತೆ ನಾನು ನಿಮ್ಗೆ ಲೈವ್ ಬರ್ತೀನಿ. ಒಬ್ಬರು ಬೆಳಗ್ಗೆ ನನಗೆ ಕಾಲ್ ಮಾಡಿದರು, ಸಿಡ್ಜು ಇದೆ, ಈ ಥರ ಕಣ್ಣು ಹೊಟ್ಟೋಗಿದೆ ಅಂತ ಕಾಲ್ ಮಾಡಿದರು. ಆ್ಯಕ್ಚುಲಿ ಕಣ್ಣು ಏನು ಗೊತ್ತಾ, ಸಿಡ್ಜು ಡಾಗ್ಗಳಿಗೆ ಹೋಗೋದು, ಕಣ್ಣು ಸುತ್ತಮುತ್ತ ಕೂದಲಿರುತ್ತೆ ನೋಡಿ, ಅದು ಕಣ್ಣಿಗೆ ಚುಚ್ಚಿದ್ರೆ ಅದೇನಾಗುತ್ತೆ, ಇದು ಏನದು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ಹಂಗೆ ಕೂದಲು ಚುಚ್ಚಿ ಏನಾಗುತ್ತೆ, ಕಣ್ಣು ಹೊಟ್ಟೋಗುತ್ತೆ. ಸೊ ಅದು ಹಂಗಾಗಿ ಯಾವುದೇ ನಾಯಿ ಸಾಕಿದ್ರೂ ಕೂದಲು ಕಟ್ ಮಾಡಬೇಕು, ಕಣ್ಣ ಹತ್ರ ಸಿಡ್ಜು. ಮೇಡಮ್ ಥ್ಯಾಂಕ್ ಯು, ನೀವು ಬಿಟ್ಟು ಬನ್ನಿ. ಮಂಜರಿ ಮೇಡಮ್ ಮಗ ಸ್ವಸ್ತಿಕ್ ಸರು ಅಡ್ವೊಕೇಟು, ಇವ್ರನ್ನೆಲ್ಲ ನೋಡಿ ಇವತ್ತು ಭಾಳ ಖುಷಿ ಆಯಿತು. ಮೇಡಮ್ ಮನೆಗೆ ತುಂಬ ದಿವಸದಿಂದ ಬರಬೇಕು ಅಂದ್ಕೊಂಡಿದ್ದೆ. ಇದು ಒಂದು ಪ್ರೇಮಲಕ್ಕ ದೇವಲಕ್ಕ ಮನೆ. ನಿಜ ನನಗೆ ಭಾಳ ಖುಷಿ ಆಯಿತು. ಸ್ನೇಹಿತರೆ, ಮತ್ತೆ ಲೈವ್ಗೆ ಬರ್ತೀನಿ. ಆ ಪಪ್ಪಿ ತಗೊಬಂದು ಮಂಜರಿ ಮೇಡಮ್ ಕೊಡೋಕೆ ಬಂದಿದ್ದೀನಿ. ಅದಕ್ಕೆ 2 ಕಣ್ಣು ಹೊಟ್ಟೋಗಿದೆ. ಇಲ್ಲೇ ಇದೆ ನೋಡಿ. ಈ ಪಪ್ಪಿ ಕೊಡೋಕ್ಕೆ ಬಂದಿದ್ದು ನಾವಿವತ್ತು. ನಾವು ಏನೇ ಪ್ರಾಣಿಗಳನ್ನ ಸಾಕಿದ್ರು ನೀಟ್ನೆಸ್ ಇಟ್ಕೊಬೇಕು, ಕಟಿಂಗ್ ಮಾಡಿಸ್ಬೇಕು, ದಿನ ಕಿವಿ, ಕಣ್ಣು, ಮೂಗು ಎಲ್ಲ ಒರೆಸ್ತಾ ಇರಬೇಕು. ನಾವು ಪ್ರಾಣಿಗಳು ಸಾಕೋಕ್ಕೂ ಯೋಗ್ಯತೆ ಬೇಕು ರೀ, ಎಲ್ಲರಿಗೂ ಸಾಕೋಕ್ಕಾಗಲ್ಲ ಅಲ್ವಾ? ಇಲ್ಲ, ನಿಮ್ಗೆ ತೋರಿಸಿಲ್ಲ, ಇಲ್ಲಿ ಮಾತ್ರ ಕೆಳಗಡೆ ಇದೆಲ್ಲ ತೋರಿಸಿಲ್ಲ.